ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಪ್ರಗತಿ ಪರಿಶೀಲನಾ ಸಮಿತಿ ಸಭೆ ಪೂರ್ವಾನುಮತಿ ಪಡೆಯದೆ ಗೈರಾದ ಡಿಡಿಪಿಐಗೆ ಶೋಕಾಸ್ ನೋಟಿಸ್ ನೀಡಲು ಡಿಸಿ ಸೂಚನೆ. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆ ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನಾ ರ್ಯಾಲಿ. ಮಾರ್ಚ್ 6ರಂದು ರಾಯಚೂರು ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಗೋರು ಚನ್ನಬಸಪ್ಪ ಅವರಿಂದ ಉದ್ಘಾಟನೆ, ವೆಂಕಟೇಶ್ ಬೇವಿನ ಬೆಂಚಿ. ಎನ್ಆರ್ಬಿಸಿ, ಟಿಎಲ್ಬಿಸಿ ಕಾಲುವೆಗಳಿಗೆ ಏಪ್ರಿಲ್ 20ರವರೆಗೆ ನೀರು ಹರಿಸಲಿ, ಬಜೆಟ್ ಜನಪರವಾಗಿರಲಿ, ಟಿ ಯಶವಂತ್. ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ, ಎಸ್ಸಿ ಸಮುದಾಯಗಳ ಅಭಿವೃದ್ಧಿಗೆ ಹಣ ಬಳಕೆ ಮಾಡಿರುವುದು ಅಕ್ಷಮ್ಯ ಅಪರಾಧ, ಪಕ್ಷಾತೀತ ಹೋರಾಟವಾಗಲಿ, ಕೆ ವಿರೂಪಾಕ್ಷಪ್ಪ. ಮಾನ್ವಿ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ನಿಂದ ರಾಜಧನ ವಂಚನೆ, ಅಕ್ಬರ್ ಪಾಷಾ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿ, ಜಾವೇದ್ ಖಾನ್. ಮಾರ್ಚ್ 12ರಂದು ಶ್ರೀ ರೇಣುಕಾಚಾರ್ಯರ ಜಯಂತಿ, ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ಪಿಯುಸಿ ಪರೀಕ್ಷೆ 679 ವಿದ್ಯಾರ್ಥಿಗಳು ಗೈರು. ಈಗ ವಾರ್ತೆಗಳ ವಿವರ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನಕ್ಕೆ ಪ್ರಗತಿ ಪರಿಶೀಲನಾ ಸಭೆಗೆ ಮಾಹಿತಿ ನೀಡದೆ ಗೈರಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್ ಇವರಿಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿ ಪುನಃ ಸಭೆಗೆ ಗೈರಾದಲ್ಲಿ ಅಮಾನತುಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಜಿಲ್ಲಾಧಿಕಾರಿ ನಿತೀಶ್ಗೆ ಎಚ್ಚರಿಸಿದರು. ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನಮಂತ್ರಿ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶೋಕಾಸ್ ನೋಟಿಸ್ ಜಾರಿ ಮಾಡಲು ಸೂಚಿಸಿದರು. ಜಿಲ್ಲೆಯಲ್ಲಿ ಉರ್ದು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಶಿಕ್ಷಕರ ಕೊರತೆ, ಕಟ್ಟಡ ನಿರ್ಮಾಣ ಸೇರಿದಂತೆ ಇತರೆ ಮಾಹಿತಿ ನೀಡಲು ಸಭೆಗೆ ಕಚೇರಿ ಅಧಿಕಾರಿಯನ್ನ ಕಳುಹಿಸಿ ಸಭೆಗೆ ಗೈರು ಆದ ಬಗ್ಗೆ ಮಾಹಿತಿ ನೀಡದೆ ಗೈರು ಹಾಜರಾಗಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒಗೆ ಹಾಗೂ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡದೇ ಇರುವುದರಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಮತ್ತೊಂದು ಸಭೆಗೆ ಗೈರಾದಲ್ಲಿ ಅಮಾನತುಗೊಳಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿ ಎಚ್ಚರಿಸಿದರು. ಜಿಲ್ಲೆಯಲ್ಲಿ ಒಟ್ಟು 104 ಉರ್ದು ಶಾಲೆಗಳಿದ್ದು ಈ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳು ಇಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆಗೀಡಾಗಿದ್ದಾರೆ. ಶೌಚಾಲಯ, ಕುಡಿಯುವ ನೀರು, ಕಾಂಪೌಂಡ್ ಇಲ್ಲದೆ ಇರುವುದರಿಂದ ತೊಂದರೆಗೀಡಾಗಿದ್ದಾರೆ ಎಂದು ಅನುಷ್ಠಾನ ಸಮಿತಿ ಸದಸ್ಯರು ದೂರಿದರು. ಈ ಬಗ್ಗೆ ಮಾಹಿತಿ ನೀಡಬೇಕಾದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್ ಅವರು ಗೈರಾಗಿದ್ದರಿಂದ ಸಭೆಗೆ ಅಸಮರ್ಪಕ ಮಾಹಿತಿ ನೀಡಲಾಗಿದೆ, ಹಾಜರಾಗಿ ಮಾಹಿತಿಯನ್ನು ನೀಡುವಂತೆ ಹೇಳಿದರು. ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ 2419 ಮನೆಗಳು ಮಂಜೂರಾಗಿದ್ದು, ಅಲ್ಪಸಂಖ್ಯಾತರು ಹೆಚ್ಚಿಸಿರುವ ಜಿಲ್ಲೆಯಲ್ಲಿ 10% ಮೀಸಲಾಗಿದ್ದು, ಶೇಕಡಾವಾರು ಹೆಚ್ಚಳ ಮಾಡಿ ಕೇಂದ್ರಕ್ಕೆ ಸಲ್ಲಿಸುವಂತೆ ಸೂಚನೆ ನೀಡಿದರು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಅರಿವು ಸಾರಥಿ ಯೋಜನೆ, ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆಯಡಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಸಾಲ ಮಂಜೂರು ಮಾಡಿ ಹೆಚ್ಚಿನ ರೀತಿಯ ಪ್ರೋತ್ಸಾಹಕ್ಕೆ ಸೂಚನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ಮದರಸಾಗಳಿಗೆ ಆಧುನೀಕರಣ ಯೋಜನೆ ಪ್ರಗತಿವಾರು ಸಾಧಿಸಲು ಸೂಚಿಸಿದರು. ಕೆಎಎಸ್ ಮತ್ತು ಕೆಎಎಸ್ ಸಿದ್ಧತೆಗಳಿಗೆ ನಡೆಸುತ್ತಿರುವ ಪ್ರೋತ್ಸಾಹ ನೀಡಲು ತರಬೇತಿ ಕೇಂದ್ರಗಳನ್ನು ಆರಂಭಿಸಲು ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸಲು ವಕಫ್ ಅಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಶಾಲೆ, ಮೌಲಾನಾ ಆಜಾದ್ ಮಾದರಿ ಶಾಲೆ ಕಟ್ಟಡ ನಿರ್ಮಾಣ ಬಾಕಿ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಹೇಳಿದರು. ಮೌಲಾನಾ ಆಜಾದ್ ನಿಮಗೆ ಬರುತ್ತಾನೆ ನೇರವಾಗಿ. ಈಗ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಉರ್ದು ಶಾಲೆ ಮುಂಚೆ 12 ಇತ್ತು ಸರ್, ಈ ವರ್ಷ 16 ಇತ್ತು ಅಷ್ಟೇ. ಉರ್ದು ಸ್ಕೂಲ್ ಎಷ್ಟಿದೆ? ಉರ್ದು ಸ್ಕೂಲ್ ಮಾತ್ರ ಎಲ್ಲಿ ಡ್ರಾಪ್ ಆಗ್ತಾ ಇದೆ. ಇಲ್ಲಿಂದ ಸಿಕ್ಸ್ ಟು 10 ಎರಡು ಸದರಿ ಸಂಸ್ಥೆ ವತಿಯಿಂದ ಕಾಮಗಾರಿ ಅಂದಾಜು ಪ್ರತಿಯನ್ನು ಮುಖ್ಯ ಮಂಜೂರು ಪಡೆದು ಕಾಮಗಾರಿ ಪ್ರಾರಂಭ ಮಾಡಿಸುವುದು. ಸೊ I have not ever received any. ಎಷ್ಟು ಉರ್ದು ಶಾಲೆ ಇದೆ ನಮ್ಮಲ್ಲಿ?
ಎಲ್ಲಿದೆ ಏನು ಮೂಲಭೂತ ಸೌಕರ್ಯ ಬೇಕು? ಅವೇ ನೀವೇ ಎಲ್ಲ ಇಂಟ್ರೆಸ್ಟ್ ತಗೊಳ್ಳಲ್ಲ, ಆಮೇಲೆ ಆ ಸ್ಕೂಲ್ಗಳು ಆಮೇಲೆ ಇವೆಂಚುಲಿ ನಾವು ಮುಚ್ಚಬೇಕಾಗುತ್ತೆ. ಇದೇ ನಿಮ್ಮ ಹತ್ರನೂ ಇಲ್ಲ ಮಾಹಿತಿ ಉರ್ದು ಸ್ಕೂಲ್ದು? ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಸದಸ್ಯರಾದ ಮೊಹಮ್ಮದ್ ನಜೀರ್, ಮೊಹಮ್ಮದ್ ಅಯೂಬ್, ವಿಕಾಸ್ ರುನವಾಲ್ ಜೈನ್, ವಫ್ತ್ ಇಲಾಖೆಯ ಅಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಮೀಸಲಾಗಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ದುರ್ಬಳಕೆ ಮಾಡುತ್ತಿರುವುದು ವಿರೋಧಿಸಿ 7C ರದ್ದು ಮಾಡಲು ಆಗ್ರಹಿಸಿ ಭಾರತೀಯ ಜನತಾ ಪಕ್ಷ ನಗರದಲ್ಲಿ ಇಂದು ಪ್ರತಿಭಟನಾ ರ್ಯಾಲಿ ನಡೆಸಿ ಆಗ್ರಹಿಸಿತು. ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿ ನಗರದ ವಿವಿಧ ರಸ್ತೆಗಳ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಸರ್ಕಾರ ದಲಿತ ವಿರೋಧ ನೀತಿಯನ್ನು ಖಂಡಿಸಿತು. ಪರಿಶಿಷ್ಟ ಜಾತಿಗಳ ಗಿರಿಜನರ ಯೋಜನೆಯಡಿ 14,488 ಕೋಟಿ ರೂಪಾಯಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದು ಖಂಡನೀಯವಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿತ್ತು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಬಳಸುವುದಾಗಿ ಚುನಾವಣೆಯಲ್ಲಿ ಹೇಳದೆ ಅಧಿಕಾರ ಹಿಡಿದ ನಂತರ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾದ ಎಸ್ಸಿಪಿ ಯೋಜನೆಯಿಂದ 7,713.15 ಸಾವಿರ ಕೋಟಿ ಮತ್ತು ಟಿಎಸ್ಪಿ ಯೋಜನೆಯಡಿ 3,430.85 ಸಾವಿರ ಕೋಟಿ ರೂಪಾಯಿ ಸೇರಿ 11,114 ಸಾವಿರ ಕೋಟಿ ರೂಪಾಯಿ 11,144 ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ದುರ್ಬಳಕೆ ಮಾಡಿಕೊಂಡಿದೆ. 2024 ಸಾಲಿನಲ್ಲಿಯೂ 14,282.68 ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಅನುದಾನ ನೀಡುತ್ತಿಲ್ಲ. ಹಿಂದುಳಿದ ವರ್ಗದವರು ಸೇರಿದಂತೆ ಎಲ್ಲರಿಗೂ ಗ್ಯಾರಂಟಿ ಯೋಜನೆ ನೀಡುತ್ತಿದೆ. ಆದರೆ SC/ST ಅನುದಾನ ಮಾತ್ರ ಬಳಸಿಕೊಂಡು ಸಮುದಾಯಗಳಿಗೆ ದ್ರೋಹ ಎಸಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿ ಜಾಂಬವ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಲಿಡ್ಕರ್, ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಗಳಿಗೆ ಅನುದಾನವೇ ನೀಡದೆ ವಂಚಿಸಿ SC/ST ಸಮುದಾಯಗಳ ಅಭಿವೃದ್ಧಿಯನ್ನೇ ಕಡೆಗಣಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. SC/ST ಯೋಜನೆ 7D ರದ್ದುಗೊಳಿಸಿರುವುದಾಗಿ ಹೇಳುವ ಕಾಂಗ್ರೆಸ್ ನಾಯಕರು 7C ರದ್ದುಗೊಳಿಸದೆ ಸಮುದಾಯಗಳಿಗೆ ಅನುದಾನ ನೀಡದೆ ಮೋಸ ಮಾಡಿದೆ. ಕೂಡಲೇ ದುರ್ಬಳಕೆ ಮಾಡಿಕೊಂಡ ಅನುದಾನ ಮರಳಿ ನೀಡಬೇಕು. ದಲಿತರ ಮೀಸಲು ನಿಧಿಯನ್ನು ಅದೇ ಸಮುದಾಯಗಳ ಅಭಿವೃದ್ಧಿಗೆ ಬಳಸುವಂತೆ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ತಹಸೀಲ್ದಾರ್ ಸುರೇಶ್ ವರ್ಮಾ ಇವರಿಗೆ ನೀಡಲಾಯಿತು. ಕೇವಲ 151 ಜಾತಿ ಜನಾಂಗ ಇಲ್ಲ, ಈ ರಾಜ್ಯದ ಜನರಿಗೆ ಇರ್ತಕ್ಕಂಥ ಹಣವನ್ನು ಸಿಗ್ತಾ ಇಲ್ಲ. ಸವರ್ಣರಿಗೆ ಇಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಅನುದಾನವನ್ನು ಮುಕ್ತ ಇಲ್ಲ. TSP ಹಣವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ, ಆಗ್ರಹವನ್ನು ಪಡಿಸ್ತಾ ಇದ್ದೀವಿ.
ಏನು ಇವತ್ತು ನಮ್ಮ ಕಳೆದ 2023ರಲ್ಲಿ 11,000 ಕೋಟಿ ಮತ್ತು 2024ರಲ್ಲಿ 14,000 ಕೋಟಿ ಒಟ್ಟು 25,000 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ನಮಗಾಗಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ನಮ್ಮ ಸ್ಕಾಲರ್ಶಿಪ್ಗಾಗಿ, ವಿಶೇಷವಾಗಿ ನಮ್ಮ LPS ಸ್ಕೀಮಿಗಾಗಿ, ಇವತ್ತು ಗಂಗಾ ಕಲ್ಯಾಣ ಸ್ಕೀಮಿಗಾಗಿ, ದಲಿತರ ಕೇರಿಗಳ ಅಭಿವೃದ್ಧಿಗಾಗಿ ಇವತ್ತು ಮೀಸಲಿಟ್ಟಿರ್ತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಮಗೆ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಲಾದರೂ ಅವರು ಎಚ್ಚೆತ್ತುಕೊಂಡು ಈ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು. ಬಜೆಟ್ನಲ್ಲಿ 25,000 ಕೋಟಿಯನ್ನು ನಮ್ಮ ಗ್ಯಾರಂಟಿ ಹಣವನ್ನು ಕ್ಷಮೆಯನ್ನು ಕೋರ್ತಾ ಅದಕ್ಕಾಗಿ 25,000 ಕೋಟಿ ಬದಲಾಗಿ 50,000 ಹೆಚ್ಚುವರಿ ಅನುದಾನವನ್ನು 50,000 ಕೋಟಿ ಅನುದಾನವನ್ನು ಈ ಬಜೆಟ್ನಲ್ಲಿ ಮಂಡಿಸಬೇಕಂತೇಳಿ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್, ಮಾಜಿ ಸಂಸದ BV ನಾಯಕ್, ರವೀಂದ್ರ ಜಾಲ್ದಾರ್, ರಾಜ್ಕುಮಾರ್, P ಯಲ್ಲಪ್ಪ, ಮೌನೇಶ್, G ಶಂಕರ್ ರೆಡ್ಡಿ, ಶರಣಮ್ಮ ಕಾಮರೆಡ್ಡಿ, ವಿಜಯಕುಮಾರ್ ಸಜ್ಜನ್, ಅಮರೇಶ್ ಬಲ್ಲಿದವ, ರಾಮಚಂದ್ರ ಕಡಗೋಳ್, U ನರಸರೆಡ್ಡಿ, ಪ್ರಕಾಶ್ ಸೇರಿದಂತೆ ಅನೇಕ ಮುಖಂಡರುಗಳು, ಮೋರ್ಚಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾರ್ಚ್ 6ರಂದು ನಗರದ ಪಂಡಿತ್ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 7:30ಕ್ಕೆ ಧ್ವಜಾರೋಹಣವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹಪಾತ್ರ ನೆರವೇರಿಸಲಿದ್ದಾರೆ. ನಾಡಧ್ವಜವನ್ನು ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ನೆರವೇರಿಸಲಿದ್ದಾರೆ. ಪರಿಷತ್ ಧ್ವಜಾರೋಹಣವನ್ನು ವೆಂಕಟೇಶ್ ಬೇವಿನ ಬೆಂಚಿ ನೆರವೇರಿಸಲಿದ್ದಾರೆ. ಬೆಳಗ್ಗೆ 8:30 ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ಮಹಾಪೌರರಾದ ನರಸಿಂಹಲು ಮಾಡಗಿರಿ ಚಾಲನೆ ನೀಡಲಿದ್ದಾರೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ವಹಿಸಲಿದ್ದು, ಉಸ್ತುವಾರಿ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ನಡೆಯಲಿರುವ ಸಮ್ಮೇಳನವನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ನಾಡೋಜ ಗುರು ಚೆನ್ನಬಸಪ್ಪ ಉದ್ಘಾಟಿಸಲಿದ್ದಾರೆ. ಸ್ಮರಣ ಸಂಚಿಕೆಯನ್ನು ಸಂಸದ G ಕುಮಾರ್ ನಾಯಕ್ ಬಿಡುಗಡೆಗೊಳಿಸಲಿದ್ದಾರೆ. ಚಿತ್ರಕಲಾ ಪ್ರದರ್ಶನವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಲಿದ್ದಾರೆ. ಪುಸ್ತಕ ಮಳಿಗೆಗಳನ್ನು ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಉದ್ಘಾಟಿಸಲಿದ್ದಾರೆ. ಹೊಸ ಕೃತಿಗಳನ್ನು ರಂಗಣ್ಣ ಪಾಟೀಲ್ ಅಳ್ಳುಂಡಿ ಬಿಡುಗಡೆಗೊಳಿಸಲಿದ್ದಾರೆ. RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ನರಸಿಂಹಲು ಮಾಡಗಿರಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಮಾಜಿ ಶಾಸಕ ಎ ಪಾಪಾರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ನಂತರ ತಾಲೂಕು ಸಾಹಿತ್ಯ ಸಂಸ್ಕೃತಿ ವಿಷಯವಾಗಿ ವಿಚಾರಗೋಷ್ಠಿ ನಡೆಯಲಿದೆ. ಅಧ್ಯಕ್ಷತೆಯನ್ನು ಚನ್ನಬಸವ ಹಿರೇಮಠ್ ವಹಿಸಲಿದ್ದಾರೆ. ಎರಡನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ವಹಿಸಲಿದ್ದಾರೆ. ನಂತರ ಕವಿಗೋಷ್ಠಿ ನಡೆಯಲಿದ್ದು, ಪ್ರಜಾಕವಿ ರಮೇಶ್ ಗಬ್ಬೂರು ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಯುವ ಕವಿಗಳು, ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ನಂತರ ಬಹಿರಂಗ ಅಧಿವೇಶನ, ನಂತರ ಸಮಾರೋಪ ಸಮಾರಂಭ ನಡೆಯಲಿದೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ನುಡಿಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ಯತ್ಗಲ್ ಮಾತನಾಡಲಿದ್ದಾರೆ. ನಂತರ ಸಾಧಕರಿಗೆ ಗೌರವ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಕನ್ನಡ ಆಸಕ್ತರು, ಅಭಿಮಾನಿಗಳು, ವಿವಿಧ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ತೆಲುಗು ಮತ್ತು ಕನ್ನಡ ಮಿಕ್ಸಿರ್ತಕ್ಕಂಥ ಭಾಷೆ ಮತ್ತು ಉರ್ದು ಮಿಕ್ಸಿರ್ತಕ್ಕಂಥ ಭಾಷೆ, ಜನಗಳಲ್ಲಿ ಇನ್ನೂ ಕೂಡ ಹಳ್ಳಿಗಳಿಗೆ ಹೋದರೆ ತೆಲುಗು ಮಾತನಾಡ್ತಕ್ಕಂಥ ಸಂದರ್ಭಗಳು ಈಗಲೂ ಕೂಡ ಇದ್ದಾರೆ. ಅದು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡುವುದರಿಂದ ಜನಗಳಲ್ಲಿ ಎಲ್ಲೋ ಕನ್ನಡದ ಬಗ್ಗೆ ಇನ್ನೂ ಪ್ರೀತಿ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಬಹುದು ಅನ್ನುವಂಥ ಉದ್ದೇಶದಿಂದ ನಾವು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ಈಗ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಂಗಮಂದಿರದಲ್ಲಿ ಮಾರ್ಚ್ 6ರಂದು ನಡೀತಾ ಇದೆ. ಅದರ ಒಂದು ಎಲ್ಲ ತಯಾರಿ ಕೂಡ ಆಗಿದೆ. ಈಗಾಗಲೇ ಆ ಸಮ್ಮೇಳನದ ಬಗ್ಗೆ ವಿವರವಾಗಿ ನಾನು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಸಮ್ಮೇಳನ ನಗರದ ಪಂಡಿತ್ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ನಡೀತಾ ಇದೆ. ಬೆಳಗ್ಗೆ 7:30 ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತದೆ. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ನಗರದ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ವಿಭಿನ್ನ ಅವರು ರಾಷ್ಟ್ರಧ್ವಜ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ನಂತರ ನಾಡಧ್ವಜ ಕಾರ್ಯಕ್ರಮ ಇರ್ತದೆ. ನಮ್ಮ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಣ್ಣ ಪಾಟೀಲ್ ಅವರು ಮಾಡ್ತಾರೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಿರ್ತಕ್ಕಂಥ ನಾನು ವೆಂಕಟೇಶ್ ಬೇವಿನ ಬೆಂಚಿ ಅವರು ಪರಿಷತ್ತಿನ ಧ್ವಜವನ್ನು ಮಾಡ್ತೀನಿ.
ಹೀಗಾಗಿ ನಂತರ ಮೆರವಣಿಗೆ ಕಾರ್ಯಕ್ರಮ 8 ಗಂಟೆ 30 ನಿಮಿಷಕ್ಕೆ ಅದು ನಮ್ಮ ಈ ಸಂದರ್ಭದಲ್ಲಿ ತಾಯಪ್ಪ ಹೊಸೂರು, ಜಿ ಸುರೇಶ್, ಆಂಜನೇಯ ಕಾವಲಿ, ರಾವುತರಾವ್ ಬರೂರು, ರೇಖಾ ಬಡಿಗೇರ್, ಪ್ರತಿಭಾ ಗೋನಾಳ್ ಉಪಸ್ಥಿತರಿದ್ದರು. ನಾರಾಯಣಪುರ ಬಲದಂಡೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ಏಪ್ರಿಲ್ 20ರವರೆಗೆ ನೀರು ಹರಿಸಿ ರೈತರ ಬೆಳೆಗಳನ್ನು ರಕ್ಷಿಸಲು ಸರ್ಕಾರ ಮುಂದಾಗಬೇಕು ಎಂದು ಸಂಯುಕ್ತ ಹೋರಾಟ ಸಮಿತಿ ಮುಖಂಡ ಹಾಗೂ ಕೆಪಿಎಸ್ಆರ್ಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಲಾಶಯಗಳಲ್ಲಿ ಲಭ್ಯವಿರುವ ನೀರು ರೈತರ ಬೆಳೆಗಳಿಗೆ ಒದಗಿಸಬೇಕು. ತೆಲಂಗಾಣಕ್ಕೆ ನೀರು ಹರಿಸಿರುವ ಸರ್ಕಾರ ರೈತರ ಬೆಳೆಗಳಿಗೆ ನೀರು ಒದಗಿಸುವ ಮೂಲಕ ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಆರ್ಥಿಕ ನೀತಿಗಳನ್ನೇ ಮುಂದುವರಿಸುತ್ತಿದೆ. ಬಿಜೆಪಿ ಕೇಂದ್ರ ಸರ್ಕಾರ 3 ಮಾರಕ ಕಾಯ್ದೆಗಳನ್ನು ರದ್ದುಗೊಳಿಸಿದ್ದರೂ ರಾಜ್ಯ ಸರ್ಕಾರ ಮಾತ್ರ ಅದೇ ಕಾಯ್ದೆಗಳನ್ನು ಮುಂದುವರಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ 3 ಕಾಯ್ದೆಗಳನ್ನು ರಾಜ್ಯದಲ್ಲಿಯೂ ರದ್ದುಗೊಳಿಸಬೇಕು ಎಂದರು. ಪಂಜಾಬ್ ಸರ್ಕಾರ ತಿರಸ್ಕರಿಸಿರುವ ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ನೀತಿ ಚೌಕಟ್ಟನ್ನು ರಾಜ್ಯ ಸರ್ಕಾರವು ತಿರಸ್ಕರಿಸಬೇಕು. ಬಗರ್ ಹುಕುಂ ರೈತರಿಗೆ ಸಾಗುವಳಿ ಚೀಟಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ರಾಜ್ಯ ಕಾಂಗ್ರೆಸ್ ಸ್ಪಂದಿಸಬೇಕು ಎಂದರು. ಕೇಂದ್ರ ಸರ್ಕಾರ ಮಂಡಿಸಿರುವ ಜನವಿರೋಧಿ ಬಜೆಟ್ ಹಾಗೂ ರಾಜ್ಯ ಸರ್ಕಾರ ಮಂಡಿಸಲಿರುವ ಬಜೆಟ್ ಮೇಲೆ ಮಾರ್ಚ್ 12 ಮತ್ತು 13ರಂದು ಬಜೆಟ್ ಮೇಲಿನ ಚರ್ಚೆ ಬೆಂಗಳೂರಿನಲ್ಲಿ ನಡೆಸಿ ಮುಂದಿನ ಹೋರಾಟ ರೂಪಿಸಲಾಗುತ್ತದೆ ಎಂದರು. ತೆಲಂಗಾಣಕ್ಕೆ ಈಗ ತಾನೇ ಸುಮಾರು 1.5 TMC ಅಷ್ಟು ನೀರನ್ನ ತೆಲಂಗಾಣ ಸರ್ಕಾರದ ಕೋರಿಕೆ ಮೇಲೆ ಕೊಟ್ಟಿದ್ದೀರಾ. ಕ್ಯಾಂಡಿಂಗ್ ಕ್ರಾಪ್ ಇರುವಾಗ ಬೆಳೆ ಹಾಕುವಾಗೆ ನೀವು ನೀರು ಬೇಸಿಗೆ ಟೈಮಲ್ಲಿ ಇಲ್ಲ ಅಂತ ಏನು ಹೇಳಿಲ್ಲ. ಆದರೆ ಈಗ ಬೆಳೆ ಕೈಗೊಳ್ಳುವ ಸಮಯದಲ್ಲಿ ನೀವು ಈ ರೀತಿ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇನ್ಚಾರ್ಜ್ ಮಿನಿಸ್ಟ್ರು, ರಾಯಚೂರು ಇನ್ಚಾರ್ಜ್ ಮಿನಿಸ್ಟ್ರು ಈ ಜಿಲ್ಲೆಯವರಲ್ಲ. ರಾಯಚೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಈ ಜಿಲ್ಲೆಯವರಲ್ಲ. ಗುಲ್ಬರ್ಗ ಶಂಕರಪ್ರಕಾಶ್ ಪಾಟೀಲ್ ಅವರು ಗುಲ್ಬರ್ಗದವರು. ರಾಯಚೂರಿನ ಅವರು ಕಡೆಗಣಿಸಬಾರದು. ರಾಯಚೂರು ಜಿಲ್ಲೆಯ ರೈತರ ಕಷ್ಟಕ್ಕೆ ಕುರುಡರಾಗಬಾರದು. ಹಾಗಾಗಿ ತಕ್ಷಣದಲ್ಲಿ ಜಲಸಂಪನ್ಮೂಲ ಮಂತ್ರಿ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಉಸ್ತುವಾರಿ ಮಂತ್ರಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ICC ಕಮಿಟಿಯ ತೀರ್ಮಾನವನ್ನು ಬದಲಿಸಿ ಏಪ್ರಿಲ್ 20ರ ತನಕ ಈ 3 ನಾಲೆಗಳಲ್ಲಿ ನೀರನ್ನ ಹರಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಒತ್ತಾಯ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಅಂಶ, ಬಜೆಟ್ನಲ್ಲಿ ನೀರಾವರಿಗೆ ಸಂಬಂಧಪಟ್ಟಂಗೆ ಈ ಭಾಗದ ಜನ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ. ಅದರಲ್ಲಿ ನಾರಾಯಣಪುರ ಬಲದಂಡೆ ಕಾಲುವೆನಲ್ಲಿ ಯಾವುದೇ ಗೇಟ್ಗಳಿಲ್ಲ. ಮನೆ ಭಾಗದ ರೈತರಿಗೆ ನೀರು ತಲುಪಬೇಕು ಅಂತ ಹೇಳಿದ್ರೆ ನಾಲೆಗಳಿಗೆ ಗೇಟ್ ಬೇಕಾಗ್ತದೆ. ಆದರೆ ಗೇಟ್ಗಳು ಅಳವಡಿಸೋದಕ್ಕೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ರು ಕೂಡ ನಾರಾಯಣಪುರ ಬಲದಂಡೆಗೆ ಮತ್ತು ತುಂಗಭದ್ರಾ ಎಡದಂಡೆಗೆ ಅದಕ್ಕೆ ಬಜೆಟ್ನಲ್ಲಿ ಅನುದಾನ ಒದಗಿಸಿಲ್ಲ. ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್ ಮಾತನಾಡಿ, ಜಿಲ್ಲೆಯ ಆರ್ಥಿಕ ಸ್ಥಿತಿ ನಾರಾಯಣಪುರ ಬಲದಂಡೆ ಮತ್ತು ತುಂಗಭದ್ರಾ ಎಡದಂಡೆ ಕಾಲುವೆ ನೀರಿನ ಮೇಲೆ ಅವಲಂಬಿತವಾಗಿದೆ. ಸರ್ಕಾರಗಳು ಕಾಲುವೆ ನೀರು ಹರಿಸಲು ಸ್ಥಗಿತಗೊಳಿಸಿರುವುದಾಗಿ ಹೇಳುತ್ತಿವೆ. ಜಲಾಶಯದಲ್ಲಿ ನೀರಿನ ಲಭ್ಯತೆ ಇದ್ದು ಏಪ್ರಿಲ್ 20ರವರೆಗೆ ಕಾಲುವೆಗಳಿಗೆ ನೀರು ಹರಿಸಿ ಬೆಳೆಗಳನ್ನು ರಕ್ಷಿಸಬೇಕು. ಇಲ್ಲದೆ ಹೋದರೆ ತೀವ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವಾರಾವಧಿ ವಿಷಯದಲ್ಲಿ 10 ದಿವಸ ಲೇಟ್ ಆಗ್ತದೆ. ಅದನ್ನ 8 ದಿವಸಕ್ಕೆ ಮಾಡಬೇಕು. ಮತ್ತೆ ಏಪ್ರಿಲ್ 20ರವರೆಗೆ ನೀರು ಕೊಡಬೇಕು ಅಂತ ನಾವು ಮನವಿ ಕೊಡ್ತೀವಿ. ಆ ರೈತರ ಮನವಿಯನ್ನು ಅವರು ಯಾವುದೇ ಒಂದು ಗಣನೆಗೆ ತೆಗೆದುಕೊಳ್ಳದೆ ಮಾರ್ಚ್ 23 ಅಂತ ಮಾಡಿದ್ದಾರೆ. ಬಟ್ ಇವತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ನೀರನ್ನು ನಮ್ಮ ಜಲಾಶಯದಲ್ಲಿ ಇವತ್ತು ಸಂಗ್ರಹ ಆಗಿದೆ. ಆಲ್ಮೆಟ್ಟೆಯಲ್ಲಿ ಕೂಡ ಮತ್ತು ನಾರಾಯಣಪುರ ಬಸವಸಾಗರದಲ್ಲಿ ಕೂಡ ಇವತ್ತು ಏಪ್ರಿಲ್ 20ರವರೆಗೆ ನೀರು ಕೊಟ್ಟರೂ ಕೂಡ ಇನ್ನೂ ಬೇಸಿಗೆ ಕುಡಿಯೋ ನೀರಿಗೆ ಅಂತೇಳಿ ಸಾಕಷ್ಟು ನೀರು ಉಳಿಸಲಿಕ್ಕೆ ನೀರು ಇದೆ. ಬಟ್ ಇವತ್ತು ತುಂಗಭದ್ರದಲ್ಲಿ ಕೂಡ ಸಾಕಷ್ಟು ನೀರಿದೆ. ಅಲ್ಲಿ ಕೂಡ ಭತ್ತ ಹಾಕಿದ್ದಾರೆ. ಈ ಒಂದು ಮಾಧ್ಯಮದ ಮುಖಾಂತರ ಮತ್ತೆ ಅವರಿಗೆ ಒಟ್ಟು ನೀರಾವರಿ ಇಲಾಖೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗಂತೂ ಈ ಒಂದು ನೀರಾವರಿ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರು ಈ ಸಂದರ್ಭದಲ್ಲಿ ಶಾಂತರಾಮ್ ನಾಯಕ್, ಖಾಜಾ ಅಸ್ಲಂ ಅಹಮದ್, ಮಾರೆಪ್ಪ ಹರ್ವಿ, ನರಸಣ್ಣ ನಾಯಕ್, ಕೆಜಿ ವೀರೇಶ್, ಚೆನ್ನಪ್ಪ ಗೌಡ ಇದ್ದರು.
ಸಂವಿಧಾನ ಆಶಯದಂತೆ ಶೋಷಿತ ಸಮುದಾಯಗಳ ಅಭಿವೃದ್ಧಿ ಮೀಸಲಾದ ಅನುದಾನವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಬಿಜೆಪಿ ಪಕ್ಷಕ್ಕೆ ಹೋರಾಟ ಸೀಮಿತವಾಗದೆ ಪಕ್ಷಾತೀತ ಹೋರಾಟ ನಡೆಯಬೇಕಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಅವರಿಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿರುವ ದಲಿತ ಸಮುದಾಯಗಳ ಅಭಿವೃದ್ಧಿ ಕಾಯ್ದೆ ರೂಪಿಸಿ ಅನುದಾನ ದುರ್ಬಳಕೆಯಾಗಿದೆ. ತಡೆಯಬೇಕಿದ್ದ ಸರ್ಕಾರವೇ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಬಳಸಿಕೊಂಡಿದೆ. ಸಂವಿಧಾನ ಆಶಯ ರಕ್ಷಣೆ ಮಾಡುವುದಾಗಿ ಸಮುದಾಯಗಳ ಅಭಿವೃದ್ಧಿಗೆ ಅನ್ಯಾಯವಾಗಿದೆ. ಸಂವಿಧಾನವನ್ನೇ ದುರ್ಬಳಕೆ ಮಾಡಿಕೊಂಡಿರುವ ವಿರುದ್ಧ ಪಕ್ಷಾತೀತ ಹೋರಾಟ ನಡೆಯಬೇಕಿದೆ. ವಿರೋಧ ಪಕ್ಷವಾಗಿ ಬಿಜೆಪಿ ನೆಪ ಮಾತ್ರಕ್ಕೆ ಹೋರಾಟಕ್ಕೆ ಸೀಮಿತಗೊಳ್ಳದೆ ನ್ಯಾಯ ಒದಗಿಸುವವರೆಗೂ ಹೋರಾಟ ನಡೆಸಬೇಕಿದೆ ಎಂದರು. ಶೋಷಿತರಿಗೆ ಆಗಿರುವ ಅನ್ಯಾಯ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಜಿಲ್ಲಾ ಅಧ್ಯಕ್ಷರ ಗೈರು ಎದ್ದು ಕಾಣುತ್ತಲಿದೆ. ಬೇರೆ ದಿನ ಹೋರಾಟ ರೂಪಿಸಬಹುದಿತ್ತು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹೋದ ಸಲ ಬಜೆಟ್ 52,000 ಕೋಟಿ ಎಸ್ಸಿಪಿ ಟಿಎಸ್ಪಿಗೆ ಮೀಸಲಿಟ್ಟಿರ್ತಕ್ಕಂಥ ಬಜೆಟ್ ಅನ್ನ ಗ್ಯಾರಂಟಿ ಯೋಜನೆಗಳನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಒಮ್ಮೊಮ್ಮೆ ಸಿದ್ದರಾಮಯ್ಯ ಇದನ್ನು ಯಾರು ಕೂಡ ಬಳಸಬಾರದು, ಬೇರೆದಕ್ಕೆ ಬಳಕೆ ಆಗಬಾರದು. ಅಕಸ್ಮಾತ್ ವರ್ಷದ ಕೊನೆಯಲ್ಲಿ ಏನಾದರೂ ಇದರಲ್ಲಿ ಬಜೆಟ್ ಉಳಿದ್ರೆ ಅದರಂತೆ ಮುಂದುವರಿಸಬೇಕು, ಲ್ಯಾಪ್ಸ್ ಮಾಡಬಾರದು. ಇವೆಲ್ಲ ಕಾನೂನುಗಳನ್ನು ಮಾಡಿರ್ತಕ್ಕಂಥವೇ ಸಿದ್ದರಾಮಯ್ಯ. ಆದರೆ ಇವತ್ತು ಈ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥವೇ ಸಿದ್ದರಾಮಯ್ಯ. ಮಾಜಿ ಸಂಸದ ಬಿವಿ ನಾಯಕ್ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ಬದ್ಧವೆಂದು ಹೇಳುತ್ತಲೇ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಬಳಸಿ ಅನ್ಯಾಯ ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಕೊರತೆಯನ್ನು ಪರಿಶಿಷ್ಟ ಅನುದಾನ ಬಳಸಿಕೊಂಡಿದೆ. ಅಧಿಕಾರದ ಸ್ವಾರ್ಥಕ್ಕಾಗಿ ದಲಿತ ಮೀಸಲು ಹಣ ದುರ್ಬಳಕೆ ಮಾಡಿಕೊಂಡಿರುವುದು ಖಂಡನೀಯ ಎಂದರು. ಆದರೆ ಯಾವುದೇ ಸದಾಯಕತೆ ಅಧಿಕಾರಕ್ಕೆ ಬರಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಒಂದು ಜನರಿಗೆ ಒಂದು ರೀತಿ ಆಸೆ ಆಮಿಷಗಳು ಕೊಟ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಿಸಿ ಇವತ್ತು ಆ ಯೋಜನೆಗಳಿಗೆ ಮುಂದಾದ ಹಿಂದೆ ಹಣವನ್ನ ಬೇರೆ ಬೇರೆ ಯೋಜನೆಗಳಿಗೆ ಮೀಸಲಾಗಿರುವ ಹಣವನ್ನ ಈ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡು ಇವತ್ತು ದಲಿತರಿಗೆ, ಆದಿವಾಸಿಗಳಿಗೆ, ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವನ್ನು ಮೋಸವನ್ನು ಮಾಡಬೇಕಂತ ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿ ಯಾವುದೇ ಕಾಮಗಾರಿಗಳಿಗೆ ಅನುದಾನವನ್ನು ಕೊಡುವಂತ ಕೆಲಸ ಮಾಡದೆ ಇವತ್ತು ಕೇವಲ ಅಧಿಕಾರಕ್ಕಾಗಿ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಗ್ಯಾರಂಟಿ ಯೋಜನೆಗಳ ಘೋಷಿಸುವಾಗ ಅನುದಾನ ಲಭ್ಯತೆ ಯೋಚನೆಯೂ ಮಾಡದ ಕಾಂಗ್ರೆಸ್ ಎಸ್ಸಿ ಸಮುದಾಯಗಳಿಗೆ ದ್ರೋಹ ಮಾಡಿದೆ. ಕಾಂಗ್ರೆಸ್ ಮೊದಲಿನಿಂದಲೂ ದಲಿತ ವಿರೋಧಿಯಾಗಿದೆ. ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ದಲಿತರಿಗೆ ಮೀಸಲು ನೀಡಲು ವಿರೋಧಿಸಿದ್ದರು, ಅಲ್ಲದೆ ಮತದಾನ ಹಕ್ಕು ನೀಡುವುದೇ ಬೇಡ ಎಂದು ಹೇಳಿದವರು ನೆಹರು ಅವರು. ಅವರ ಮನಸ್ಥಿತಿಯನ್ನೇ ಕಾಂಗ್ರೆಸ್ ಮುಂದುವರಿಸಿದೆ. ದೇಶಕ್ಕೆ ಸಂವಿಧಾನ ನೀಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸುವುದಾಗಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಸಮುದಾಯಗಳಿಗೆ ಮೀಸಲಾದ ಅನುದಾನವನ್ನು ಬಳಸಿಕೊಂಡಿರುವುದು ದ್ರೋಹ ಮಾಡಿದಂತೆ ಎಂದರು. ರಿಸರ್ವೇಶನ್ ಬೇಡ ಅಂತ ಹೇಳಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಮುಂದೆ ಇಟ್ಟರೆ ಇದು
ಈ ಎಸ್ಟಿ ಜನಾಂಗಕ್ಕೂ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಯಾವ ದಲಿತ ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಮಾತನಾಡಿ, ಪರಿಶಿಷ್ಟ ಕಲ್ಯಾಣಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚುನಾವಣೆಯಲ್ಲಿ ಸೋಲಿಸಿ ಅವರ ಮರಣದ ನಂತರ ಸಂಸ್ಕಾರಕ್ಕೂ ಸ್ಥಳ ನೀಡದ ಕಾಂಗ್ರೆಸ್ ಪಕ್ಷ ದಲಿತರ ಉದ್ಧಾರ ಹೆಸರಿನಲ್ಲಿ ವಂಚಿಸುತ್ತಲೇ ಬಂದಿದೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಕಾಯ್ದೆಯನ್ನು ಉಲ್ಲಂಘಿಸಿದೆ. ಸರ್ಕಾರ ನೀತಿಯೇ ದಲಿತ ವಿರೋಧಿ ಎಂದರು. ನಂತರ ಪ್ರಥಮ ಈ ದೇಶದ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ರವರನ್ನ ಅವತ್ತು ರಾಜೀನಾಮೆ ಕೊಡುವ ಹಾಗೆ ಮಾಡಿ ಅವರನ್ನ ಅವಮಾನ ಮಾಡಿ ಕಳಿಸಿರ್ತಕ್ಕಂಥ ಈ ಕಾಂಗ್ರೆಸ್ಗೆ ದಲಿತರನ್ನ ರಕ್ಷಾ ಕವಚವನ್ನಾಗಿ ಮಾಡಿಕೊಂಡು ನಮ್ಮನ್ನು ಉಪಯೋಗ ಮಾಡಿಕೊಂಡಿದೆ ಹೊರತು ಸನ್ಮಾನ್ಯ ಬಾಬಾ ಸಾಹೇಬ್ರ ಸಮಾಧಿಗೆ ಜಾಗವನ್ನ ಕೊಡಲಿಲ್ಲ ಬಂಧುಗಳೇ. ಅಂತ ಕಾಂಗ್ರೆಸ್ ಪಕ್ಷ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ತಮ್ಮ ಆಶೀರ್ವಾದದಿಂದ ಮೊದಲ ಬಾರಿ ವಿಧಾನಸಭೆ ಪ್ರವೇಶ ಮಾಡಿದೆ. ಬಹಳ ಸ್ಪಷ್ಟವಾಗಿ ಹೇಳ್ತದೆ ಆರ್ಟಿಕಲ್ 23, 24 ಮತ್ತು ಸಂವಿಧಾನದ 46ನೇ ವಿಧಿ. ಎಲ್ಲಿ ಕೂಡ ನಮ್ಮ ದಲಿತರ ಅನುದಾನವನ್ನ ನಾವು ಬೇರೆ ಅನ್ಯ ಉದ್ದೇಶಕ್ಕಾಗಿ ಅದನ್ನ ಬಳಸುವ ಹಾಗಿಲ್ಲ ಅಂತೇಳಿ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನಿವತ್ತು ಮೊನ್ನೆ 2023ರಲ್ಲಿ ಅಧಿಕಾರಕ್ಕೆ ಬರಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಆ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಗ್ಯಾರಂಟಿಯನ್ನ ಈ ದೇಶ ನಮ್ಮ ರಾಜ್ಯದ ಜನತೆಗೆ ಘೋಷಣೆ ಮಾಡಿದರು. ಅದರಲ್ಲಿ ನಮ್ಮದೇನು ತಕರಾರು. ವೇದಿಕೆಯಲ್ಲಿ ಮಾಜಿ ಶಾಸಕ ಗಂಗಾಧರ್ ನಾಯಕ್, P. ಯಲ್ಲಪ್ಪ, ಶರಣಮ್ಮ ಕಾಮರೆಡ್ಡಿ, ಜಂಬಣ್ಣ ನಿಲೋಗಲ್, ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಶಂಕರಗೌಡ ಪಾಟೀಲ್ ಮಿರ್ಜಾಪುರ ಸೇರಿದಂತೆ ತಾಲೂಕು ಮತ್ತು ಮಂಡಲದ ಅಧ್ಯಕ್ಷರುಗಳು, ಜಿಲ್ಲಾ ತಾಲೂಕು ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಲ್ಲು ಗಣಿಗಾರಿಕೆ ಮೂಲಕ ಸರ್ಕಾರಕ್ಕೆ ರಾಜಧನ ವಂಚಿಸಿ ಪರಿಸರ ಹಾನಿಗೆ ಕಾರಣವಾಗಿರುವ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಲ್ಲು ಗಣಿಗಾರಿಕೆ ಪರವಾನಗಿ ರದ್ದುಗೊಳಿಸಬೇಕು ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾನವಿ ಸೀಮೆಯ ಸರ್ವೆ ನಂಬರ್ 679/1ರಲ್ಲಿ 1 ಎಕರೆ ಪ್ರದೇಶದಲ್ಲಿ ಜಲ್ಲಿ ಕ್ರಷರ್ ಹಾಗೂ ಸರ್ವೆ ನಂಬರ್ 701ರಲ್ಲಿರುವ 4 ಎಕರೆ ಪ್ರದೇಶದಲ್ಲಿ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರಾರಂಭಿಸಲಾಗಿದೆ. ಸರ್ಕಾರದಿಂದ ಅನುಮತಿ ಪಡೆದು ನಡೆಸಲಾಗುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಪರಿಸರ, ರೈತರಿಗೆ ನಷ್ಟವಾಗುತ್ತಿದೆ. ಅಲ್ಲದೆ ಸರ್ಕಾರಕ್ಕೆ ಮಾಲೀಕರು ತಪ್ಪು ಮಾಹಿತಿ ನೀಡಿ ರಾಜಧನ ವಂಚಿಸಿದ್ದಾರೆ. 2024 ಏಪ್ರಿಲ್ನಿಂದ ಫೆಬ್ರವರಿ 25ರವರೆಗೆ 6 ತಿಂಗಳಲ್ಲಿ ಕಲ್ಲು ಘಟಕದ ಮಾಲೀಕಿನ ಅಕ್ಬರ್ ಪಾಷಾ ಎಂಬುವವರು 1,35,043 ಯೂನಿಟ್ಗಳನ್ನು ಬಳಸಿದ್ದಾರೆ. ಆದರೆ ಸರ್ಕಾರಕ್ಕೆ 2,000 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ಮಾಡಿರುವುದಾಗಿ ಸುಳ್ಳು ದಾಖಲೆ ನೀಡಿದ್ದಾರೆ. 2 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ರಾಜಧನ ತುಂಬಿ ಉಳಿದಂತೆ 33,000 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ರಾಜಧನವನ್ನು ವಂಚಿಸಿದ್ದಾರೆ. ಬಳಕೆಯಾಗಿರುವ ವಿದ್ಯುತ್ ಯೂನಿಟ್ ಪ್ರಕಾರ 35,000 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ರಾಜಧನ ಪಾವತಿಸಬೇಕು. ಸರಿಸುಮಾರು 30 ಕೋಟಿ ರೂಪಾಯಿ ಅಧಿಕ ರಾಜಧನ ಸರ್ಕಾರಕ್ಕೆ ವಂಚಿಸಿರುವ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಹಣ ವಸೂಲಿ ಮಾಡಬೇಕು ಎಂದರು. ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಇವರು ಸರ್ಕಾರಕ್ಕೆ ವಂಚಿಸಿರುವ ಮಾಲೀಕರ ವಿರುದ್ಧದ ಕ್ರಮಕ್ಕೆ ಸೂಚನೆ ನೀಡಬೇಕು ಎಂದರು. ಇಲ್ಲಿ ಸ್ಪಷ್ಟವಾಗಿ ನಾನು ಕೊಟ್ಟಿಲ್ಲ ನೋಟಿಸ್, ಎಲ್ಲರಿಗೂ ನೋಟಿಸ್ ಅನ್ನು ಇದು ಕೊಡ್ತೀನಿ ಲೆಟರ್ ಅನ್ನ. ತಾವು ತಮ್ಮ ಕ್ರಷರ್ ಘಟಕದ ಕಚ್ಚಾ ವಸ್ತುವಾಗಿ ಬಳಸಿಕೊಂಡಿರುವ ಕಟ್ಟಡ ಕಲ್ಲಿಗೆ ಸಂಬಂಧಿಸಿದಂತೆ ಕಲ್ಲು ಗಣಿ ಗುತ್ತಿಗೆಯಿಂದ ILMS ಮುಖಾಂತರ ಕ್ರಷರ್ ಘಟಕ ಸ್ವೀಕೃತ ಮಾಡಿರುವ ಉಪಖನಿಜದ ಪ್ರಮಾಣ 2,000 ಮೆಟ್ರಿಕ್ ಟನ್ ಮತ್ತು ಜಲ್ಲಿ ಹಾಗೂ ಎಂಸ್ಯಾಂಡ್ ಉತ್ಪಾದನೆಯಲ್ಲಿ ಬಳಕೆಯಾದ ವಿದ್ಯುತ್ 81,281 ಯೂನಿಟ್ ರಂತೆ ಉಪಖನಿಜದ ಪ್ರಮಾಣ 15,500 ಮೆಟ್ರಿಕ್ ಟನ್ ಆಗಿದ್ದು 13,500 ಮೆಟ್ರಿಕ್ ಟನ್ ವ್ಯತ್ಯಾಸ ಕಂಡು ಬರುತ್ತದೆ ಅಂತ ಹೇಳಿ ಮೈನ್ಸ್ ಅಂಡ್ ಜಿಯಾಲಜಿನೇ ಒಂದು ಸರ್ವೆ ಮಾಡಿ 2 ನೋಟಿಸು ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕ ಅಕ್ಬರ್ ಪಾಷಾ ಅವರಿಗೆ ಇವರು ಇದು 10ನೇ ತಿಂಗಳ 2024 2 ನೋಟಿಸ್ ಕೊಡ್ತಾರೆ. ಒಂದು 15/10/2024ಕ್ಕೆ, ಮತ್ತೊಂದು ನೋಟಿಸು 26/9/2024ಕ್ಕೆ. ಏನು ಸರ್ಕಾರದ ಖಜಾನೆಗೆ ಇವರು ಬೋಗಸ್ ಅನ್ನು ತುಂಬಿ ಇವತ್ತು ಸರ್ಕಾರದ ರಾಜಧನಕ್ಕೆ ವಂಚನೆ ಮಾಡುತ್ತಿರುವಂತಹ ಕಂಪನಿ. ಮತ್ತೆ ಇವರ ಲೈಸೆನ್ಸ್ ಬಂದು 30/11/2024ಕ್ಕೆ ಏನು ಸರ್ವೆ ನಂಬರ್ 600. ಈ ಸಂದರ್ಭದಲ್ಲಿ ಮಹೇಶ್ ಚಲುವಾದಿ, ವಿನೋದ್ ಕುಮಾರ್ ನಾಯಕ್, ಮಾರುತಿ ಚಲುವಾದಿ, ಚಂದ್ರು ಸೀತಾನಗರ್ ಸೇರಿದಂತೆ ಅನೇಕರು ಇದ್ದರು. ಶ್ರೀ ರೇಣುಕಾಚಾರ್ಯರ ಜಯಂತಿ ಆಚರಣೆಗೆ ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜನವರಿ 12ರಂದು ಶ್ರೀ ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಅಂದು ಬೆಳಿಗ್ಗೆ ಶ್ರೀ ರೇಣುಕಾಚಾರ್ಯರ ವೃತ್ತದಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಯು ವೀರಶೈವ ಕಲ್ಯಾಣ ಮಂಟಪದವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತದೆ ಎಂದರು. ಒಂದು ಉಪನ್ಯಾಸ ಮತ್ತು ಜಿಲ್ಲಾ ರೇಣುಕಾಚಾರ್ಯ ಸಮಾಜ ಅಂತೇಳಿ ಉಲ್ಲೇಖ ಆಗಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇವತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಸಭೆಯನ್ನು ಅಪರ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ನಡೆಯಿತು. ಇದೇ ತಿಂಗಳ 12ನೇ ತಾರೀಕಿನಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗನೂರು, ಶ್ರೀ ಕಿಲ್ಲೆ ಬೃಹನ್ಮಠದ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು, ವೀರಯ್ಯಸ್ವಾಮಿ ಆಶಾಪುರ, ಬಸವರಾಜ ಸ್ವಾಮಿ ಮನ್ಸಲಾಪುರ್, ಮಂಜುನಾಥ ಸ್ವಾಮಿ ಕುಂಟ್ನಾಳ್, ಶರಣಯ್ಯ ಸ್ವಾಮಿ, ಸುಲೋಚನಾ ಬಿ, ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ದ್ವಿತೀಯ ಪಿಯುಸಿ ಗಣಿತ, ವ್ಯವಹಾರ ಅಧ್ಯಯನ, ಶಿಕ್ಷಣಶಾಸ್ತ್ರ ವಿಷಯಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 679 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಗಣಿತ ವಿಷಯಕ್ಕೆ ಜಿಲ್ಲೆಯಲ್ಲಿ 5356 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, 5255 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 101 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ವ್ಯವಹಾರ ಅಧ್ಯಯನ ವಿಷಯಕ್ಕೆ ಜಿಲ್ಲೆಯಲ್ಲಿ 3857 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ 3679 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 175 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಶಿಕ್ಷಣಶಾಸ್ತ್ರ ವಿಷಯಕ್ಕೆ ಜಿಲ್ಲೆಯಲ್ಲಿ 2734 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ 2333 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 403 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟಾರೆ ಶಾಂತಿ ಸುವ್ಯವಸ್ಥೆಯಿಂದ ಪರೀಕ್ಷೆಗಳು ನಡೆದಿವೆ ಎಂದು ಡಿಡಿಪಿಯು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಪ್ರಗತಿ ಪರಿಶೀಲನಾ ಸಮಿತಿ ಸಭೆ ಪೂರ್ವಾನುಮತಿ ಪಡೆಯದೆ ಗೈರಾದ ಡಿಡಿಪಿಐಗೆ ಶೋಕಾಸ್ ನೋಟಿಸ್ ನೀಡಲು ಡಿಸಿ ಸೂಚನೆ. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆ ವಿರೋಧಿಸಿ ಬಿಜೆಪಿಯಿಂದ ಪ್ರತಿಭಟನಾ ರ್ಯಾಲಿ. ಮಾರ್ಚ್ 6ರಂದು ರಾಯಚೂರು ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಗೋರು ಚನ್ನಬಸಪ್ಪ ಅವರಿಂದ ಉದ್ಘಾಟನೆ, ವೆಂಕಟೇಶ್ ಬೇವಿನಬೆಂಚಿ. ಎನ್ಆರ್ಬಿಸಿ, ಟಿಎಲ್ಬಿಸಿ ಕಾಲುವೆಗಳಿಗೆ ಏಪ್ರಿಲ್ 20ರವರೆಗೆ ನೀರು ಹರಿಸಲಿ, ಬಜೆಟ್ ಜನಪರವಾಗಿರಲಿ, ಟಿ ಯಶವಂತ್. ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆ, ಎಸ್ಸಿ ಸಮುದಾಯಗಳ ಅಭಿವೃದ್ಧಿಗೆ ಹಣ ಬಳಕೆ ಮಾಡಿರುವುದು ಅಕ್ಷಮ್ಯ ಅಪರಾಧ, ಪಕ್ಷಾತೀತ ಹೋರಾಟವಾಗಲಿ, ಕೆ ವಿರೂಪಾಕ್ಷಪ್ಪ. ಮಾನ್ವಿ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ನಿಂದ ರಾಜಧನ ವಂಚನೆ, ಅಕ್ಬರ್ ಪಾಷಾ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿ, ಜಾವೇದ್ ಖಾನ್. ಮಾರ್ಚ್ 12ರಂದು ಶ್ರೀ ರೇಣುಕಾಚಾರ್ಯರ ಜಯಂತಿ ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಸೂಚನೆ. ಪಿಯುಸಿ ಪರೀಕ್ಷೆ 679 ವಿದ್ಯಾರ್ಥಿಗಳು ಗೈರು. ಇಲ್ಲಿಗೆ ಮೇಘವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.